ಈಗಾಗಲೇ ಮದುವೆ ಸೀಸನ್ ಆರಂಭ ಆಗಿದೆ. ಇಂತಹ ಹೊತ್ತಲ್ಲಿ ಗಗನಕ್ಕೇರಿರುವ ಚಿನ್ನ ಮತ್ತು ಬೆಳ್ಳಿ ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಬಡ ಜನತೆಗೆ. ಅಟ್ಲೀಸ್ಟ್ ಮದುವೆಗೆ ಕಂಚಿ ಧರ್ಮಾವರಂ ಪ್ಯೂರ್ ಸೀರೆ ತಗೊಳ್ಳೋಣ ಅಂತಂದ್ರೆ ಅದು ಕೂಡ ಆಗ್ತಾ ಇಲ್ಲ. ಹಾಗಾದ್ರೆ ಚಿನ್ನ ಬೆಳ್ಳಿ ದರ ಏರಿಕೆಗೂ ಈ ಪ್ಯೂರ್ ಸೀರೆಗೂ ಏನು ಸಂಬಂಧ ಅಂತ ನಿಮ್ಗೆ ಅನ್ಸಿರ್ಬೋದು. ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ರೇಷ್ಮೆ ಸೀರೆ ಪ್ರಿಯರಿಗೆ ಶಾಕ್. ಚಿನ್ನ ಬೆಳ್ಳಿ ದರ ಏರಿಕೆಯ ಎಫೆಕ್ಟ್ ಸೀರೆ ಮೇಲೆ. ಕಾಂಚೀಪುರಂ ಧರ್ಮಾವರಂ ರೇಷ್ಮೆ ಸೀರೆಗಳ ಬೆಲೆ ಏರಿಕೆ. ಚಿನ್ನ ಮಹಿಳೆಯರ ಅಚ್ಚುಮೆಚ್ಚಿನ ನಿಧಿ ಹಾಗೂ ಕಷ್ಟಕಾಲದ ಆಪದ್ಬಾಂಧವ. ಆದರೆ ಇತ್ತೀಚಿನ ದಿನಗಳಲ್ಲಿ ಚಿನ್ನ ಬೆಳ್ಳಿಯನ್ನು ಮುಟ್ಟಂಗಿಲ್ಲ ಕೊಳ್ಳಂಗಿಲ್ಲ ಎನ್ನುವಂತಾಗಿದೆ. ಚಿನ್ನ 90ರ ಗಡಿ ದಾಟಿದ್ರೆ ಬೆಳ್ಳಿಯಂತೂ ಲಕ್ಷ ರೂಪಾಯಿ ತಲುಪಿದೆ. ಇದರ ಎಫೆಕ್ಟ್ ಮದುವೆ ಮತ್ತಿತರ ಶುಭ ಕಾರ್ಯಗಳಿಗೆ ಬಳಸೋ ರೇಷ್ಮೆ ಸೀರೆಯ ಮೇಲೆ ತಟ್ಟಿದೆ. ಚಿನ್ನ ಹಾಗೂ ಬೆಳ್ಳಿಯ ಎಳೆಗಳನ್ನ ಬಳಸೋ ಶುದ್ಧ ಸೀರೆಗೆ ಹೆಸರಾದಂತಹ ಕಾಂಚೀಪುರಂ ಹಾಗೂ ಧರ್ಮಾವರಂ ಸೀರೆಗಳ ಬೆಲೆಯಲ್ಲಿ 20% ಏರಿಕೆಯಾಗಿದೆ. ಸಹಜವಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳ ಬೆಲೆಗಳು ತುಸು ಹೆಚ್ಚಾಗಿಯೇ ಇರುತ್ತೆ. ಆದರೆ ಇದೀಗ ಚಿನ್ನದ ದರ ಹೆಚ್ಚಾಗುತ್ತಿರುವ ಹಿನ್ನೆಲೆ ಕಾಂಚೀಪುರಂ ಸೀರೆಯ ದರವೂ ಹೆಚ್ಚಾಗಿದೆ. ಸೀರೆಯೊಂದರ ಮೇಲೆ ಅಂದಾಜು 5ರಿಂದ 10 ಸಾವಿರ ರೂಪಾಯಿವರೆಗೂ ಹೆಚ್ಚಳ ಆಗಿದೆ. ಈ ಸೀರೆಗಳ ಬೆಲೆ ಹೆಚ್ಚಾಗಿರೋದ್ರಿಂದ ಮಹಿಳೆಯರು ಖರೀದಿ ಮಾಡೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದು ವ್ಯಾಪಾರ ಇಳಿಮುಖವಾಗಿದೆ. ಹೀಗಾಗಿ ಚಿಕ್ಕಪೇಟೆ ಸುತ್ತಮುತ್ತ ಪ್ಯೂರ್ ಸಿಲ್ಕ್ ಮಾರೋ ವ್ಯಾಪಾರಸ್ಥರ ಸಂಖ್ಯೆಯಲ್ಲಿ ಇಳಿಮುಖ ಕಂಡಿದೆ. 3 ಮೈನ್ ರಾ ಮೆಟೀರಿಯಲ್ ಸೀರೆನಲ್ಲಿ ಫಸ್ಟ್ ಸಿಲ್ಕು, ಆಮೇಲೆ ಜರಿನಲ್ಲಿ ಗೋಲ್ಡ್ ಸಿಲ್ವರು 2 ಮೆಟೀರಿಯಲ್ ಯೂಸ್ ಆಗುತ್ತೆ. ಬಟ್ಟೆನಲ್ಲಿ ಸಿಲ್ಕ್ ವ್ಯಾನ್ ಯೂಸ್ ಆಗುತ್ತೆ. ಈ 3 ರೇಟ್ ಜಾಸ್ತಿ ಆಗಿದೆ. ಅದರದ್ದು ಇಂಪ್ಯಾಕ್ಟ್ ಎಷ್ಟು ಪರ್ಸೆಂಟೇಜ್ ಹೇಳಿದ್ರೆ ಮಿನಿಮಮ್ 15 to 20% ಸೀರೆ ಮೇಲೆ ಜಾಸ್ತಿ ಆಗಿದೆ. ಗೋಲ್ಡ್ ಮೊದಲು 7,200 ಇತ್ತು, ಇವಾಗ 9,000 ಟಚ್ ಆಗಿದೆ. ಅದೇ ಪ್ರಕಾರ ಸಿಲ್ವರು 20% ಜಾಸ್ತಿ ಆಗಿದೆ. ಅದಕ್ಕೆ ಅದರದ್ದು ಇಂಪ್ಯಾಕ್ಟ್ ಸೀರೆ ಮೇಲೆ ಬಂದೇ ಬರ್ತದೆ, ಇಲ್ಲಾಂದರೆ ಸೇಲ್ ಮಾಡೋಕ್ಕಾಗಲ್ಲ. ಇನ್ನು ಕಾಂಚೀಪುರಂ ಸೀರೆಗಳನ್ನು ಕೊಳ್ಳಲು ಬರುವ ಗ್ರಾಹಕರು ಅದರ ಈಗಿನ ದರ ಕಂಡು ಹೌಹಾರಿ ಬೇರೆ ಬ್ರ್ಯಾಂಡ್ನ ಸೀರೆಗಳನ್ನ ಕೊಂಡು ಹೋಗುತ್ತಿದ್ದಾರೆ. ಕಾಂಚೀಪುರಂ ಸೀರೆನೇ ತಗೊಳಕ್ಕೆ ಅಂತಾನೆ ಬಂದಿದ್ವಿ. ಸೊ ತುಂಬಾ ರೈಟ್ ಜಾಸ್ತಿ ಆಗ್ಬಿದೆ. ನಾವೇನು ತಗೋಬೇಕು ಅನ್ನೋದೇ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಈ ಕಡೆ ಚಿನ್ನನೂ ರೈಟ್ ಜಾಸ್ತಿ ಆಗಿದೆ, ಈ ಕಡೆ ಸೀರೆ ರೈಟು ಜಾಸ್ತಿ ಮಾಡಿದ್ದಾರೆ. ಈಗ ಮದುವೆ ಸೀಸನ್ ಬಂದಿದೆ, ಏನು ತಗೊಳ್ಳೋದ? ಎಲ್ಲ 10,000 ರೂಪಾಯಿ ಮೇಲೆ ಹೊಟ್ಟೋಗ್ಬಿಟ್ಟಿದೆ. ದಯವಿಟ್ಟು ಎಲ್ಲ ಕಡಿಮೆ ಮಾಡಬೇಕು ಅಂತ ಕೇಳ್ಕೊತೀವಿ. ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಮದುವೆ ಮಾಡೋರು, ಎಲ್ಲ ಮಕ್ಳಿಗೂ ಆಸೆ ಇರುತ್ತೆ ಸೀರೆ ಕಾಂಚೀಪುರಂ ಸೀರೆ ಹಾಕೋಬೇಕು ಅಂತ. ಆದ್ದರಿಂದ ದಯವಿಟ್ಟು ಕಡಿಮೆ ಮಾಡಿ ಸೀರೆ ರೈಟ್ನ, ರೀಸನೇಬಲ್ ಆಗಿ ಕೊಡಿ ಸೀರೆನ. ನನ್ನ ಕಸಿನ್ ಮದುವೆ ಇತ್ತು, ಅದಕ್ಕೋಸ್ಕರ ಸ್ಯಾರಿ ಪರ್ಚೇಸ್ ಬಂದ್ವಿ ಅವಿನಿ ರೋಡ್ಗೆ. ನಮ್ಮ ರೇಂಜು ಒಂದು 15-20 ಒಳಗೆ ತುಂಬ ಒಳ್ಳೆ ಸೀರೆ ಸಿಗುತ್ತೆ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಬಂದು ನೋಡಿದಾಗ ನಮ್ಮ ಸ್ಯಾಲ್ರಿಗೂ ನಾವು ನೋಡೋಕ್ಕೆ ಬಂದಿದ್ದ ರೇಂಜ್ಗೂ ತುಂಬ ಅಜಗಜಾಂತರ ಆಗಿದೆ. ಚಿನ್ನ ಇದೇ ರೇಟ್ ಇಂಪ್ರೂವ್ ಆಗ್ತಾ ಇದ್ರೆ ನಾನು ಖಂಡಿತ ನಮ್ಮಂಥವ್ರು ಕಾಂಜೀವರಂ ಸೀರೆ ತೊಗೊಳೋದನ್ನೇ ಆಸೆ ಪಡೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ರೇಟು ಹೆವಿ ಇದೆ. ಚಿನ್ನ ಕಮ್ಮಿ ಆದರೆ ಅಟ್ಲೀಸ್ಟ್ ನಮಗೆ ನಾವು ಅಂದ್ಕೊಂಡಿದ್ದ ರೇಂಜಲ್ಲಿ ಸಿಗ್ಬೋದು. ನನ್ನ ಮದುವೆ ಟೈಮಲ್ಲೆಲ್ಲ 10,000ಕ್ಕೆ ತುಂಬ ಒಳ್ಳೊಳ್ಳೆ ಸೀರೆಗಳು ಬರ್ತಾ ಇತ್ತು. ಈಗ 10,000ಕ್ಕೆ ಆರ್ಡಿನರಿ ಸೀರೆನೂ ಇಲ್ಲದೆ ಇರೋ ಥರ ಆಗೋಗಿದೆ. ಇನ್ನು ಚಿನ್ನ ಹಾಗೂ ಬೆಳ್ಳಿಯ ದರ ಏರಿಕೆಯ ಎಫೆಕ್ಟ್ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಹಾಗೂ ಗೋಲ್ಡ್ ಫಾರ್ಮೇಷನ್ಗಳಿಗೂ ತಟ್ಟಿದೆ. ಚಿನ್ನ ಹಾಗೂ ಬೆಳ್ಳಿ ಉಪಯೋಗಿಸುವ ಪ್ಯಾನೆಲ್ ಬೋರ್ಡ್, ಎಲೆಕ್ಟ್ರಿಕ್ ವಾಹನಗಳು, ಸೌರ ಫಲಕ, 5G ಆಂಟೆನಾ, ಫೋಟೋಗ್ರಫಿಗಳ ಬೆಲೆಯೂ ಹೆಚ್ಚಾಗಲಿದೆ. ಆ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಆಫ್ ಇಂಡಸ್ಟ್ರೀಸು, ಈಗ ಏರೋಸ್ಪೇಸು, ಡಿಫೆನ್ಸು ಮತ್ತು ಈಗ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇರುತ್ತೆ, ಅವರಲ್ಲಿ ತಯಾರಿಕೆ ಮಾಡೋವಂಥದ್ರಲ್ಲಿ ಕೆಲವು ಪಾರ್ಟ್ಸ್ ಎಲ್ಲ ಸಿಲ್ವರ್ ಓರಿಯೆಂಟೆಡ್ ಯೂಸ್ ಮಾಡೋವಂಥದ್ದು ಇರುತ್ತೆ. ಅಂದರೆ ಓವರಾಲ್ ಪರ್ಸೆಂಟೇಜಲ್ಲಿ ಏನಾಗುತ್ತೆ, ಇಲ್ಲಿ ನಮಗೆ ಎಫೆಕ್ಟ್ ಆಗೋದು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆ. ಒಂದು ಪ್ರೊಡಕ್ಷನ್ ಕಾಸ್ಟು ಇನ್ಕ್ರೀಸ್ ಆದಾಗ ಆ ಒಂದು ಗುಣಮಟ್ಟನೂ ಕೂಡ ರೆಡ್ಯೂಸ್ ಮಾಡೋ ಚಾನ್ಸಸ್ಸು ಇರುತ್ತೆ ಕಾಂಪನ್ಸೇಟ್ ಮಾಡೋದಕ್ಕೆ. ಅಥವಾ ಒಂದು ಮ್ಯಾನ್ ಪವರ್ ರಿಡಕ್ಷನ್ ಆಗಿರ್ಬೋದು, ಅಥವಾ ಇಂಡಸ್ಟ್ರಿನೂ ಕೂಡ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಒಟ್ನಲ್ಲಿ ಚಿನ್ನ ಬೆಳ್ಳಿಯ ಬೆಲೆ ಏರಿಕೆಯ ಎಫೆಕ್ಟ್ ನೀರಿಯರ ಸೀರೆ ಆಸೆಗೆ ತಣ್ಣೀರು ಎರಚುತ್ತಿದೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.